ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಾವು ನಮ್ಮ 9ನೇ ತರಗತಿಯ 2ನೇ ಪದ್ಯಭಾಗವನ್ನು ಗಮನಿಸೋಣ. ಈ ಪದ್ಯದ ಹೆಸರು ಪಾರಿವಾಳ ಅಂತ. ಪಾರಿವಾಳ ಅಂತಕ್ಕಂಥ ಒಂದು ಕೃತಿಯನ್ನು ಕಥನ ಕವನ ಎಂಬ ಒಂದು ಸಾಹಿತ್ಯ ಪ್ರಕಾರದಿಂದ ಆರಿಸಲಾಗಿದೆ. ಕಥನ ಕವನ ಅಂದ್ರೆ ಏನು ಅಂತ ತಿಳಿಯುವ ಮುನ್ನ ಒಂದು ಚಿಕ್ಕ ಕಥೆಯ ಮೂಲಕ ನಿಮಗೆ ಈ ಗದ್ಯದ ಆಶಯವನ್ನು ತಿಳಿಸ್ತೀನಿ ಮಕ್ಕಳೇ. ಈಗ ಒಂದೂರಿನ ಹೊರಭಾಗದಲ್ಲಿ ಒಂದು ಪುಟ್ಟವಾಗಿರ್ತಕ್ಕಂಥ ಕಟ್ಟೆ ಅಂದರೆ ನೀರು ತುಂಬಿರ್ತಕ್ಕಂಥ ಒಂದು ಜಾಗ. ಆ ಕಟ್ಟೆಯ ಮೇಲೆ ಚಿಕ್ಕ ಮಕ್ಕಳಿಬ್ರು ಒಂದು ಟೈರ್ ಬರ್ತದಲ್ಲ, ಆ ಟೈರನ್ನ ನೋಡ್ಕೊಂಡು ಆಡ್ತಾರೆ. ಅವು ಯಾರ ಜೊತೆ ಹೋಗಿದವಲ್ಲಿಗೆ? ಆ ತಾಯಿ, ಅವರ ಅಮ್ಮ ಬಟ್ಟೆಯನ್ನು ತೊಳೆಯೋಕ್ಕೋಸ್ಕರ ಆ ಇಬ್ಬರು ಮಕ್ಕಳನ್ನ ಏನು ಮಾಡಿದಾಳೆ, ಆ ಪುಟ್ಟ ಕೆರೆಯ ಬಳಿ, ಆ ಪುಟ್ಟ ಕಟ್ಟೆಯ ಬಳಿ ಕರ್ಕೊಂಡು ಹೋಗಿದ್ದಾಳೆ. ಕರ್ಕೊಂಡೋಗಿ ಆ ತಾಯಿ ಏನು ಮಾಡ್ತಿದ್ದಾಳೆ, ಮಕ್ಕಳನ್ನ ಆ ಕಡೆ ಆಟ ಆಡಲು ಬಿಟ್ಟು ತನ್ನಷ್ಟಕ್ಕೆ ತಾನೇ ಮಾಡ್ತಾಳೆ, ಬಟ್ಟೆಯನ್ನು ತೊಳಿತಾಳೆ. ತನ್ನ ಇಡೀ ಗಮನವೆಲ್ಲ ಆಕೆ ತಾಯಿಗೆಲ್ಲಿದೆ, ಬಟ್ಟೆಯನ್ನ ಬೇಗ ತೊಳ್ಕೊಂಡು ಬಿಸಿಲು ಮೇಲಿರೋದ್ರೊಳಗೆ ಮನೆಗೆ ಹೋಗ್ಬೇಕು ಅನ್ನೋದು ಆ ತಾಯಿ ಆಸೆ. ಯಾಕೆಂದ್ರೆ ಮನೆ ಬದುಕು ಮಾಡ್ಬೇಕಲ್ವಾ. ಆ ಥರ ತಾಯಿ ಆ ಕಡೆ ತನ್ನ ಗಮನವನ್ನು ಇಟ್ಕೊಂಡಿದ್ದಾಳೆ. ಇತ್ತ ಕಡೆ ಏನಾಗಿದೆ, ಆ ಮಕ್ಕಳು ತನ್ನಷ್ಟಕ್ಕೆ ತಾನು ಖುಷಿಯಾಗಿ ಆ ಟೈರನ್ನ ಹೊಡ್ಕೊಂಡು ಮನಸ್ಸೆಲ್ಲ ಅದನ್ನು ಕಲ್ಪಿಸ್ತಿದ್ದೀರಾ? ಆ ಟೈರ್ ಏನು ಮಾಡ್ತು, ಹೋಗ್ತಾ ಆಡ್ತಾ ಇತ್ತು, ಕೆರೆ ಒಳಗೆ ಬಿತ್ತು. ಬಿದ್ದ ತಕ್ಷಣ ಏನು ಮಾಡ್ತು, ಮೊದಲನೇ ಮಗು ಆ ಟೈರನ್ನು ತಗೊಳ್ಳೋಕ್ಕೋಸ್ಕರ ಏನು ಮಾಡ್ತು, ಅದು ಕೂಡ ನೀರು ಹೋಗ್ತು. ಆ ನೀರಿನ ಹೋದಂಗೆ ಏನು ಮಾಡ್ತು, ಆ ಮಗು ಕೂಡ ಸಿಗುತ್ತೆ ಅಂತ ಇದರಲ್ಲಿ ಏನು ಮಾಡ್ತು, ಬಗ್ತು. ಆ ಮಗು ಬಿತ್ತು. ಇತ್ತ ಕಡೆ ಇನ್ನೊಂದು ಮಗು ಇತ್ತಲ್ಲ, 2ನೇ ಮಗು, ಅಯ್ಯೋ ಅಣ್ಣ ಬಿತ್ತಲ್ಲ ಅಂತ ಏನು ಮಾಡ್ತು, ಆ ಮಗು ಹೋಗಿ ಆ ಮಗುನು ನೀರು ಬಿತ್ತು. ಆ ಬಿದ್ದ ಶಬ್ದ ಆ ಮಕ್ಕಳ ಕೀರಾಟ ಚಿತ್ಕಾರ ಏನು ಮಾಡ್ತು, ಅಲ್ಲಿಯೇ ಬಟ್ಟೆ ತೊಳಿತಿದ್ದಂತಹ ತಾಯಿಗೆ ಕೇಳಿಸ್ತು. ಆ ಕೇರ್ ಮಾಡಿಡು, ಎದೆ ಹೊಡ್ಕೊಂಡು ಕಿರ್ಚ್ಕೊಂಡು ಓಡೋಡಿ ಬಂದಳು. ಅವಳೇನು ಮಾಡು, ತಕ್ಷಣ ಹಿಂದೆ ಮುಂದೆ ಆ ಕಡೆ ಏನು ನೋಡದೆ ನೀರಿಗೆ ಹಾಕಿದಳು. ಇತ್ತಗೆ ಸಣ್ಣ ಮಕ್ಕಳಿಗೆ ಈಜಾಡ ಬರುತ್ತೆ ಇಲ್ಲ, ಹೋಗಲಿ ತಾಯಿ ಈಜಾಡ ಬರುತ್ತೆ ಇಲ್ಲ. ಮಕ್ಕಳು ಬಿದ್ವಲ್ಲ ಅಂತಹ ಮೋಹಕ್ಕೆ, ಆ ವ್ಯಾಮೋಹಕ್ಕೆ ಅವಳೇನು ಮಾಡಿಡು, ತಾಳ್ಮೆಯನ್ನು ಕಳೆದುಕೊಂಡು ಮುಂದೆ ಏನು ಮಾಡ್ಬೋದು ನಾನು ಯೋಚನೆನೂ ಕಳ್ಕೊಂಡು ಏನು ಮಾಡಿಡು, ಆ ಮೋಹದಿಂದ ಅಯ್ಯೋ ನನ್ನ ಮಕ್ಕಳು ಅಂತ ಆಸೆಯಿಂದ ಓಡೋಡಿ ಆ ನೀರಿಗೆ ಬಿದ್ದು. ಸೊ ಆ ಮಗು ತಾಯಿ ಆ ಮೂರೂ ಕೂಡ ಆ ನೀರಿನ ಸೆಳೆತಕ್ಕೆ, ಆ ನೀರಿನ ಆಳಕ್ಕೆ ಕೈ ಸೋತು ಈಜಲು ಸಾಧ್ಯವಾಗದೆ ಆ ಇಬ್ಬರು ಮಕ್ಕಳ ಜೊತೆ ತಾಯಿನೂ ಕೂಡ ನೀರಿನಲ್ಲಿ ಜಲಸಮಾಧಿಯಾದರು. ಮಕ್ಕಳೇ, ಇದು ಕಥೆನ ನಾನು ನಿಮಗೆ ಯಾಕೆ ಹೇಳಿದೆ ಅಂದರೆ, ಮಕ್ಕಳು ಬಿದ್ದಿತ್ತು ಸರಿ, ಆ ಕ್ಷಣದಲ್ಲಿ ಆ ತಾಯಿ ಸ್ವಲ್ಪ ತನ್ನ ವಿವೇಕವನ್ನ, ತನ್ನ ಆಲೋಚನೆಯನ್ನ ಕಳೆದುಕೊಳ್ಳದೆ ಕ್ಷಣಾರ್ಧ ಯೋಚನೆ ಮಾಡಿ ನಾನು ಏನು ಮಾಡಬಹುದಾಗಿತ್ತು ಅಂತ ತಾಳ್ಮೆನ ವಹಿಸಿದ್ರೆ ಅವಳಿಗೆ ಮತ್ತೊಂದು ಏನಾರ ಸಹಾಯ ಸಿಗುತ್ತಿತ್ತು ಏನೋ. ಅಲ್ಲೇ ಬಟ್ಟೆ ಇತ್ತು, ಸೀರೆ ಇತ್ತು, ಆ ಸೀರೆ ಒಂದು ಕಟ್ಟಿ ಆ ಮಕ್ಕಳ ಕಳಿಸಿದ್ರೆ ಆ ಮಕ್ಕಳು ಹಿಡ್ಕೊಂತಿತ್ತೋ ಏನು, ಅಥವಾ ದಾರಿ ಹೋಗ್ತಕ್ಕಂಥ ಕೂಗಿ ಕರೆದು ಆಗಲಿ ಕಳಿಸಿದ್ರು ಆಗ್ತಿತ್ತೋ ಏನು. ಆದರೆ ಅಷ್ಟು ಯೋಚನೆ ಮಾಡೋದು ಕೂಡ ಆಕೆಗೆ ಸಮಯ ಇಲ್ಲ ಅನ್ನೋಕ್ಕಿಂತ ಆಕೆ ಮನಸ್ಸು ಆ ಭಾವನೆಗೆ ಸಿಲುಕಿತ್ತು. ಆ ಒಂದು ಭಾವ ಎಂಥದ್ದು, ಮಕ್ಕಳು ಏನೋ ಹಾಕ್ಬಿಡ್ತು ವ್ಯಾಮೋಹಕ್ಕೆ ಸಿಲುಕಿ, ಆ ಮೋಹಕ್ಕೆ ಸಿಲುಕಿ ಆ ತಾಯಿ ಆ ಮಕ್ಕಳ ಜೊತೆ ಅವಳು ಕೂಡ ಸಾವನ್ನು ಕೇಳು. ಈ ಕಥೆಯಿಂದ ನಮಗೆ ಏನು ತಿಳಿದು ಬರುತ್ತಪ್ಪ ಅಂದರೆ, ಮೋಹ ಸರ್ವನಾಶಕ್ಕೆ ಕಾರಣ. ಈ ಮೋಹ ನಮ್ಮ ತುಂಬಿದಾಗ
ನಮ್ಮ ವಿವೇಕ ಪ್ರಜ್ಞೆನ ಕಳ್ಕೊಳ್ಳುತ್ತೆ, ನಮ್ಮ ಆಲೋಚನಾ ಶಕ್ತಿನ ಕಳ್ಕೊಂಡು ನಾವೇನು ಮಾಡ್ತೀವಿ, ಆ ಮೋಹದಿಂದ ಸಡನ್ ಆಗಿ ನಾವು ಕೂಡ ದುಡುಕಿ ಆ ನೀರಿಗೆ ಬೀಳ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಅರ್ಥ ಆಯ್ತಾ? ಇದಕ್ಕೆ ಈ ಒಂದು ಕಥೆಯ ತಿರುಳನ್ನಿಟ್ಕೊಂಡು ಪ್ರಸ್ತುತ ನಮ್ಮ ಪಾರಿವಾಳ ಎಂಬ ಕಥನ ಕವನವನ್ನು ಗಮನಿಸೋಣ. ಮಕ್ಕಳೇ, ಇದೇ ಥರದ ಇನ್ನೊಂದು ಚಿಕ್ಕ ಕಥೆ. ಒಂದೂರಲ್ಲಿ ಒಬ್ಬ ರಾಜ. ಆ ರಾಜ ಬಲಶಾಲಿನೇ, ತುಡುಕು ಸ್ವಭಾವ. ಆ ರಾಜ ರಾಣಿಗೆ ಬಹಳ ವರ್ಷ ಮಕ್ಕಳಿರು. ಹೀಗಿದ್ದಾಗ ಆ ಊರಿಗೆ ಒಬ್ಬ ಸನ್ಯಾಸಿ ಬರ್ತಾನೆ. ಆ ಸನ್ಯಾಸಿ ತನ್ನ ಜೊತೆ ಸುಮಾರು 300-400 ಜನ ಶಿಷ್ಯರು ಕೂಡ ಕರೆದುಕೊಂಡಿರ್ತಾರೆ. ಹೀಗಿದ್ದಾಗ ಆ ರಾಜನ ಒಂದು ಉದ್ಯಾನವನ, ಬಹಳ ಸುಂದರವಾಗಿರ್ತಕ್ಕಂಥ ಉದ್ಯಾನವನ. ಆ ಉದ್ಯಾನವನವನ್ನು ಆ ಸನ್ಯಾಸಿ ಕೊಡ್ತಾನೆ. ಈ ಸನ್ಯಾಸಿಗಳಿಗೆ ಏನು ಕೊಡ್ತಾನೆ, ನೀವು ಇರುವಷ್ಟು ದಿನ ಇಲ್ಲಿ ಸುಖವಾಗಿದ್ದುಕೊಂಡು ನಿಮ್ಮ ತಪಸ್ಸನ್ನು ಮಾಡಿಕೊಡಿ, ನಿಮ್ಮ ಒಂದು ಸಕಲ ವ್ಯವಸ್ಥೆಗೆ ಈ ಉದ್ಯಾನವನಲ್ಲ ಅಂತ ಕೊಡ್ತಾನೆ. ಆಯಿತು. ಸುಮಾರು 6-7 ತಿಂಗಳ ಕಾಲ ಸನ್ಯಾಸಿ ಏನು ಮಾಡ್ತಾನೆ, ತನ್ನ ಶಿಷ್ಯಗಳ ಜೊತೆ ಕೂಡಿ ಅಲ್ಲಿ ಕಾಲವನ್ನು ಕಳೆದು ತದನಂತರ ಮುಂದಿನ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿದ. ಆ ಸಿದ್ಧತೆಯನ್ನು ಮಾಡಿಕೊಂಡಾಗ ಆ ಒಂದು ರಾತ್ರಿ ಎಲ್ಲರ ಪ್ರಯಾಣಕ್ಕೆ ಸಿದ್ಧತೆಯಾಗಿದೆ. ಬೆಳಗಿನ ಮುಸುಕಿನ ವೇಳೆಯಲ್ಲಿ, ಮುಂಜಾನೆಯ ವೇಳೆಯಲ್ಲಿ ಆ ಸನ್ಯಾಸಿ ತನ್ನ ಶಿಷ್ಯಗಳ ಜೊತೆ ಹೊರಟ ಹೋಗವನ್ನು ಬಿಟ್ಟು ರಾಜ ಸಕಲ ವೈಭವದೊಂದಿಗೆ ಅವನ್ನ ಬೀಳ್ಕೊಡುಗೆಯನ್ನು ಕೊಟ್ಟ. ಆದರೆ ರಾಜನ ಕೊರಗು ಒಂದೇ ಆಗಿತ್ತು. ಏನು? ನನಗೆ ಮಕ್ಕಳಿಲ್ಲ, ಪುತ್ರ ಸಂತಾನವಿಲ್ಲ. ಸುಮಾರು ದೂರಗಳು ಸನ್ಯಾಸಿ ಪ್ರಯಾಣವನ್ನು ಮಾಡಿದರೆ ಆಗ ಆ ಸನ್ಯಾಸಿಯ ಶಿಷ್ಯ ಒಬ್ಬ, ಗುರುಗಳೇ, ನಮ್ಮನ್ನೆಲ್ಲ ಇಷ್ಟೊಂದು ಆದರ ಆತಿಥ್ಯದಿಂದ ಕಂಡಂತಹ ಆ ಒಂದು ರಾಜ ತುಂಬ ಮನೋಕ್ಲೇಶದಿಂದ ಕೊರಗ್ತಾ ಇದ್ದಾನೆ, ಮನೋರೋಗದಿಂದ ಬಳಲ್ತಾ ಇದ್ದಾನೆ. ಅವನ ಮನೋರೋಗ ಏನು ಅಂತ ನಿಮಗೆ ಗೊತ್ತು. ಶಿಷ್ಯ, ಈ ದಿನ ರಾತ್ರಿ ದೇವಗಣದ ಒಬ್ಬ ದೈವಾನುಸಂಭೂತನಾಗಿರ್ತಕ್ಕಂತಹ ಒಬ್ಬ ಸುರ ಆ ರಾಜನ ಪತ್ನಿಯ ಗರ್ಭದಲ್ಲೇ ನೆಲೆಸ್ತಾನೆ. ಸರಿ ಅರ್ಥ ಮಾಡಿ. ಒಬ್ಬ ಗಂಧರ್ವ ಸುರ ಅಂದರೆ ದೇವತೆ ದೈವಾನುಸಂಭೂತವಾಗಿರ್ತಕ್ಕಂತಹ ಒಂದು ವ್ಯಕ್ತಿ ಆ ರಾಣಿಯ ಗರ್ಭದಲ್ಲಿ ಈ ದಿನ ರಾತ್ರಿ ನೆಲೆಸ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಗ ಆ ಶಿಷ್ಯಗಣದಲ್ಲಿ ಒಬ್ಬ ಏನು ಮಾಡ್ತಾನೆ, ಒಬ್ಬ ಕಪಟ ಸನ್ಯಾಸಿ ಆ ಗುರು ಹೇಳಿದ್ದನ್ನು ಕೇಳಿಸ್ಕೊಂಡು ಏನು ಮಾಡ್ತಾನೆ, ಆ ರಾಜರ ಅವ್ರ ಸನ್ಯಾಸಿಗಳ ಜೊತೆ ಹೋಗದೆ ವಾಪಸ್ ಓಡೋಡಿ ಬರ್ತಾನೆ. ಓಡೋಡಿ ಬಂದು ಈ ರಾಜನ ಹತ್ರ ಹೇಳ್ತಾನೆ, ರಾಜ, ಎಲೈ ರಾಜ, ಈ ದಿನ ರಾತ್ರಿ ನಿನ್ನ ಪತ್ನಿಯ ಗರ್ಭದಲ್ಲಿ ಒಬ್ಬ ದೈವಾನುಸಂಭೂತ ಸೇರ್ಕೊಳ್ತಾನೆ. ಇಲ್ಲಿಂದ 9 ತಿಂಗಳಿಗೆ ಒಬ್ಬ ಸುಕೋಮಲವಾಗಿರ್ತಕ್ಕಂಥ ಸುಂದರ ರಾಜಕುಮಾರ ಜನಿಸ್ತಾನೆ ಅಂತ ಹೇಳ್ತಾನೆ. ಆ ರಾಜನಿಗೆ ಎಲ್ಲೆಲ್ಲರೂ ಸಂತೋಷ ಆಗ್ಬಿಡುತ್ತೆ. ಹೌದೇ, ಇದು ನಿಜವೇ? ಆ ಸಂತೋಷದಿಂದ ಅವನೇನು ಮಾಡ್ತಾನೆ, ಆ ಸನ್ಯಾಸಿಗಳು ಉಳಿದುಕೊಂಡಿದ್ದಂತಹ ಆ ಉದ್ಯಾನವನವನ್ನೇ ಆ ಒಂದು ಕಪಟ ಸನ್ಯಾಸಿ ಬಿಟ್ಟುಕೊಡ್ತಾನೆ. ಬಿಟ್ಟು ಕೊಟ್ಟಾಗ ಸುಮಾರು 9 ತಿಂಗಳು ಕಳೆಯುತ್ತೆ. ಒಬ್ಬ ಸುಂದರ ರಾಜಕುಮಾರ ಆ ರಾಣಿ ಗರ್ಭದಲ್ಲಿ ಜನಿಸಿದಾಗ ಆ ಹುಡುಗ ಬೆಳೆದು ದೊಡ್ಡವನಾಗ್ತಾನೆ. ಆ ಹುಡುಗ ಪ್ರೌಢಾವಸ್ಥೆ ತಲುಪಿರ್ತಾನೆ. ಆಗ ಈ ಒಂದು ಉದ್ಯಾನವನದಲ್ಲಿದ್ದಂಥ ಹಣ್ಣು ಹಂಪಲುಗಳ ಜೊತೆಗೆ ಕಾಯಿ ಪಲ್ಯಗಳನ್ನು ಕದ್ದು ಆ ಕಪಟ ಸನ್ಯಾಸಿ ಮಾರಾಟ ಮಾಡ್ತಿರ್ತಾನೆ. ಅವನ ಒಂದು ಕಪಟತೆಯನ್ನು, ಮೋಸವನ್ನು ಅರಿತಂಥ ಈ ಬಾಲಕ, ಯುವ ರಾಜಕುಮಾರ ಅವನನ್ನು ಪತ್ತೆ ಹಚ್ಚಿ ತನ್ನ ತಂದೆಯಾದಂಥ ರಾಜನಿಗೆ ತಿಳಿಸ್ಬೇಕು ಅಂತೇಳಿ ಹೋಗುವಂಥ ಸನ್ನಿವೇಶದಲ್ಲಿ ಈ ಸನ್ಯಾಸಿ, ಓಹೋ, ಇನ್ನು ನನ್ನ ಉಳಿಗಾಲವಿಲ್ಲ, ಏನಾರ ಮಾಡಿ ಈ ಯುವರಾಜಕುಮಾರನನ್ನು ನಾನು
ಕೊನೆಗಾಣಿಸ್ಬೇಕು, ನಾಶಪಡಿಸಬೇಕು, ಇಲ್ಲ ಅಂದರೆ ನನ್ನನ್ನು ಇವನು ಸಿಗಾಕ್ಸ್ಕೊಂಡು ನನ್ನನ್ನು ತೊಂದರೆ ಕೊಡ್ತಾನೆ ಅಂತ ಭಾವಿಸ್ತಾನೆ ಮಾಡ್ತಾನೆ. ಆ ಯುವರಾಜ್ ಕುಮಾರ್ಗಿಂತ ಮುಂಚೆನೇ ಆ ರಾಜನ ಬಳಿ ಬಂದು, ಅಯ್ಯ ರಾಜಕುಮಾರ, ನಿನ್ನ ಮಗನಾದಂಥ ಈ ಪುತ್ರ ಯುವರಾಜ ಕುಮಾರ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಾ ಇದ್ದಾನೆ, ಅವನಿಂದ ನನಗೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳ್ತಾನೆ. ಆ ವಿವೇಕವನ್ನ, ಆ ದುಡುಕಿನ ಸ್ವಭಾವದ ರಾಜ ಆ ಕ್ಷಣವೇ ತೀರ್ಮಾನ ಕೊಡ್ತಾನೆ. ಹೌದೇ, ನಿನ್ನಂಥ ಸನ್ಯಾಸಿಗೆ ನನ್ನ ಮಗ ಇಂಥ ದ್ರೋಹವನ್ನು ಮಾಡಿದ್ದಾನೆ, ಈ ಕೂಡಲೇ ಆ ಹುಡುಗನನ್ನು, ನನ್ನ ಮಗನನ್ನು ತಂದು ನನ್ನ ಕಣ್ಣೆದುರಿಗೆ ತಲೆಯನ್ನು ಕತ್ತರಿಸಿ ಅಂತ ಆದೇಶ. ಆ ಕೂಡಲೇ ಭಟರು ಹೋಗ್ಬಿಟ್ಟು ಆ ಒಂದು ಯುವರಾಜಕುಮಾರನ್ನ ಕರೆತರ್ತಾರೆ. ಕರೆತಂದು ವಿಚಾರಣೆಯನ್ನು ಮಾಡದೇ ಒಂದು ಶಿಕ್ಷೆಗೆ ಮುಂದಾದಾಗ ಆ ಯುವರಾಜಕುಮಾರ್ ಒಂದು ಮಾತಾಡ್ತಾನೆ. ಪೂಜ್ಯ ಪಿತಾಜಿಯವರೇ, ನನ್ನ ಮಾತನ್ನು ಒಮ್ಮೆ ಕೇಳಿ, ತದನಂತರ ನಿಮ್ಮ ತೀರ್ಮಾನ ತೀರಿ ಅಂತ ಹೇಳ್ಬಿಟ್ಟು ಸಾಕ್ಷಿ ಸಮೇತವಾಗಿ ಆ ಕಪಟ ಸನ್ಯಾಸಿಯ ಕೃತ್ಯಗಳನ್ನು ತೆರೆದಿಡ್ತಾನೆ, ಅವನ ಸಾಬೀತುಪಡಿಸ್ತಾನೆ. ಆಗ ಸನ್ಯಾಸಿ ತಲೆ ತಗ್ಗಿಸಿ ನಿಲ್ತಾನೆ. ಆಗ ಅವನನ್ನು ರಾಜ ಶಿಕ್ಷಿಸಿದಾಗ ತನ್ನ ಮಗನಿಗೆ, ನಿನ್ನನ್ನು ನಾನು ತಪ್ಪಾಗಿ ತಿಳಿದುಕೊಂಡೆ ರಾಜಕುಮಾರ ಅಂತ ಏನನ್ನು ಹೇಳೋಗ್ತಾನೆ. ಆಗ ಆ ಪ್ರೌಢಾವಸ್ಥೆ ರಾಜಕುಮಾರ ಹಿಂದೆ ಸರು, ತಂದೆ ತಾಯಿದ್ದೀರ, ಇದುವರೆಗೂ ನನಗೆ ಜನ್ಮ ಕೊಟ್ಟು ಸಾಕಿ ಸಲಹಿದಿರ, ಇನ್ನು ನಾನು ಈ ರಾಜಧಾನಿಯಲ್ಲಿ ಇರಲಾರೆ, ನಾನು ಹಿಮವತ್ ಪರ್ವತಕ್ಕೆ, ಹಿಮಾಲಯಕ್ಕೆ ತೆರಳಿ ನಾನು ಸನ್ಯಾಸಿ ಆಗಬೇಕು ಅಂತ ತೀರ್ಮಾನ ಮಾಡಿದರೆ ನನಗೆ ಆಶೀರ್ವದಿಸಿ ಅಂತ ಹೇಳಿ ಹೊರಡಕ್ಕೆ ಸಿದ್ಧನಾಗ್ತಾನೆ. ಆ ರಾಜಾರಾಣಿಯರು ಅವನಿಗೆ ಕಾಲಿಗೆ ಪರಿಪರಿಯಾಗಿ ಬಿಡ್ಕಂತಾರೆ. ಆಗ ಅವನು ಮಾತಾಡ್ತಾನೆ, ಇಂದು ಮುಂದೂ ತಿಳಿಯದೆ, ಹಿಂದೆಯೂ ಮುಂದೆಯೂ ತಿಳಿಯದೆ ಕೇವಲ ದುಡುಕಿನ ನಿರ್ಧಾರ ತೆಗೆದುಕೊಳ್ಳತಕ್ಕಂತಹ ರಾಜನಿಂದ ಈ ದೇಶ ಕಳೆದು ಹೋಗುತ್ತೆ ಅಂತೇಳಿ ನನ್ನ ಸ್ವೀಕಾರ. ಮಕ್ಕಳೇ, ಇವೆರಡೂ ಕೂಡ ಒಂದು ಚಿಕ್ಕ ಕಥೆಗಳು. ಈ ಚಿಕ್ಕ ಕಥೆಗಳು ಆ ಪಾತ್ರಗಳು ಏನೇ ಇರಲಿ, ಆ ಭಾವನೆ ಏನೇ ಇರಲಿ, ಆ ಸನ್ನಿವೇಶಗಳು ಏನೇ ಇರಲಿ, ಆ ಸನ್ನಿವೇಶ, ಆ ಪಾತ್ರಗಳು ಬಿಟ್ಟು ಕೊಡ್ತಕ್ಕಂತಹ ಕೊನೆಯ ಸಾರಾಂಶ, ಕೊನೆಯ ಒಂದು ತಿಳುವಳಿಕೆಯ ಮಾತು ಒಂದೇ: ಮೋಹ, ದುಡುಕಿನ ಸ್ವಭಾವ ಸಲ್ಲದು. ಆ ಮೋಹವೇ ಸರ್ವನಾಶಕ್ಕೆ ಕಾರಣ ಎಂಬುದನ್ನು ಈ ಕವನಗಳು ಅಥವಾ ಈ ಕಥೆಗಳು, ಚಿಕ್ಕ ಕಥೆಗಳು ತಿಳಿಸಿಕೊಡ್ತವೆ. ಅದೇ ರೀತಿ ನಮ್ಮ ಪಾರಿವಾಳ ಅಂತಕ್ಕಂತಹ ಕಥನ ಕವನ ಚಿಕ್ಕದಾಗಿರುತ್ತೆ, ಚೊಕ್ಕವಾಗಿರುತ್ತೆ, ಒಂದು ರೀತಿ ಸರಳವಾಗಿರುತ್ತೆ. ಆದರೆ ಅಂತ್ಯದಲ್ಲಿ ತಾರ್ಕಿಕ ಅಂತ್ಯವನ್ನು, ಒಂದು ಮೌಲ್ಯದ ಸಂದೇಶವನ್ನು ಕೊಡುವ ಮೂಲಕ ಆ ಕಥೆಯ ಕವನ ಕೊನೆಗಾಣುತ್ತೆ. ಅರ್ಥ ಆಯ್ತಾ? ಇಷ್ಟು ಈ ಒಂದು ಕಥನ ಕವನ. ಕಥನ ಕವನ ಈ ಒಂದು ಸಾಹಿತ್ಯ ಪ್ರಕಾರದ ಗುಣಲಕ್ಷಣ. ಚಿಕ್ಕದಾಗಿರ್ತವೆ, ಕವನದ ರೂಪದಲ್ಲಿರ್ತವೆ, ಹೇಳ್ತಾ 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 ಕೊನೆಗೆ ದುರಂತ ಅಂತ್ಯವನ್ನು ಕಾಣ್ತವೆ. ಆ ಕಂಡು ಕೊನೆಗೊಂದು ಸಂದೇಶವನ್ನು, ಮೌಲ್ಯವನ್ನು ಎತ್ತಿಡಿತವೆ. ಪ್ರಸ್ತುತ ಈ ಪಾರಿವಾಳ ಅಂತಕ್ಕಂಥ ಕಥನ ಕವನದಲ್ಲಿ ಇರ್ತಕ್ಕಂಥ ಮೌಲ್ಯ ಸಂದೇಶ ಏನಪ್ಪ ಅಂದರೆ, ಮೋಹ ಸರ್ವನಾಶಕ್ಕೆ ಕಾರಣ. ಎಷ್ಟು ಚೆನ್ನಾಗಿದೆ ನೋಡಿ. ಮೋಹ, ಆಸೆ, ಒಂದು ಸ್ವಾರ್ಥ ತುಂಬಿದ ಆಸೆ ಸರ್ವನಾಶಕ್ಕೆ ಕಾರಣ. ಇಂಥ ಒಂದು ಸೊಗಸಾದಂತಹ ಪ್ರತಿಭಾವವನ್ನು ಬರೆದಿರ್ತಕ್ಕಂತಹ ನಮ್ಮ ಹೆಮ್ಮೆಯ ಕವಿ ಸುಬ್ಬಣ್ಣ ರಂಗನಾಥ ಹೆಕ್ಕುಂಡಿ. ಏನಪ್ಪ ಹೆಸರು? ಸುಬ್ಬಣ್ಣ ರಂಗನಾಥ ಹೆಕ್ಕುಂಡಿ. ಅವರ ಕಾವ್ಯನನ್ನ ಸೂರಂ ಹೆಕ್ಕುಂಡಿ ಅಂತ, ಅಂದರೆ ಸುಬ್ಬಣ್ಣ ರಂಗನಾಥ ಹೆಕ್ಕುಂಡಿ. ಸ್ನೇಹಿತರೆ, ಈ ನಮ್ಮ ಕವಿಗಳು ನಮಗೆ ಮೊದಲು ವೃತ್ತಿಯಲ್ಲಿ ಅಧ್ಯಾಪಕರು,
ಉತ್ತರ ಕನ್ನಡ ಅಂತಕ್ಕಂತಹ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಂಕಿಕೊಂಡ್ಲ. ಬಂಕಿಕೊಂಡ್ಲ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿರ್ತಕ್ಕಂಥ ಒಂದು ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ಅದೇ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ ಶ್ರೀತು ವಿಶ್ರಾಂತ ಜೀವನವನ್ನು ನಡೆಸಿದ್ದಾರೆ. ಸ್ನೇಹಿತರೆ, ಇವರ ಒಂದು ಕಾಲ ಯಾವುದಪ್ಪ ಅಂದ್ರೆ ಕ್ರಿಸ್ತ ಶಕ 1944. 1944. ಸ್ಥಳ ಯಾವುದಪ್ಪ ಅಂದ್ರೆ ದಾವಣಗೆರೆಯಿಂದ ಮುಂದಿರುವ ಜಿಲ್ಲೆ ಯಾವುದು? ಹಾವೇರಿ. ಆ ಹಾವೇರಿಯಲ್ಲಿರ್ತಕ್ಕಂತಹ ರಾಣೆಬೆನ್ನೂರು ಇವರ ಸ್ವಂತ ಸ್ಥಳ, ಜನ್ಮಸ್ಥಳ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ನಾನು ಆರಂಭದಲ್ಲಿ ಹೇಳಿದೆ ಇವರು ವೃತ್ತಿಯಲ್ಲಿ ಅಧ್ಯಾಪಕ, ತದನಂತರ ಅದೇ ಶಾಲೆಯ ಮುಖ್ಯೋಪಾಧ್ಯಾಯ. ಇವರ ಕೃತಿಗಳು ಬಹಳ ಸ್ವಾರಸ್ಯ. ಒಂದು 4 ಕವನ ಸಂಕಲ್ಪಗಳು: ಬಕುಳದ ಹೂಗಳು, ಮತ್ಸ್ಯಗಂಧಿ, ಹಾವಾಡಿಗರ ಹುಡುಗ, ಸಂತಾನ ಇವರ ಪ್ರಮುಖ ಕವನ ಸಂಕಲನಗಳು. ಯಾವ್ಯಾವಪ್ಪ? ಬಕುಳದ ಹೂಗಳು, ಸಂತಾನ, ಹಾವಾಡಿಗರ ಹುಡುಗ, ಕೊನೆಯದಾಗಿ ಮತ್ಸ್ಯಗಂಧಿ. ಈ 4 ಅವರ ಕವನ ಸಂಕಲನಗಳು. ಸ್ನೇಹಿತರೆ, ಇವತ್ತು ಕಾದಂಬರಿ ನೆರಳು ಅಂತಕ್ಕಂಥ ಒಂದು ಕಾದಂಬರಿನ ಕೂಡ ಬರ್ತದೆ. ನೆರಳು ಕಾದಂಬರಿ ಅಲ್ಲ, ಕಥಾ ಸಂಕಲನ ನೆರಳು ಅಂತ. ಕಾದಂಬರಿ ಪ್ರತಿಬಿಂಬಗಳು. ಸ್ನೇಹಿತರೆ, ಇಷ್ಟು ಇವರ ಸಮಗ್ರ ಸಾಹಿತ್ಯ. ಈ ಒಟ್ಟಾರೆ ಇವರ ಸಮಗ್ರ ಸಾಹಿತ್ಯದಿಂದಲೇ ಈ ಒಂದು ನಮ್ಮ ಕಥನ ಕವನವಾಗಿರ್ತಕ್ಕಂತಹ ಆಯ್ಕೆಗಳನ್ನು ಆರಿಸಿಕೊಂಡಾಗ ಇವರು ಒಂದೆರಡು ಪ್ರಶಸ್ತಿ ಸಂದಿರೋದು ಮಕ್ಕಳೇ. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ. ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಒಟ್ಟಾರೆ ಎಷ್ಟು ನಮ್ಮ ಸೂರಂ ಯಕ್ಕಂಡಿ ಅವರ ಒಂದು ಚಿಕ್ಕ ಪರಿಚಯ. 1944 ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಜನರ, ತದನಂತರ BA ಆನರ್ಸ್ ಪದವಿಯನ್ನು ಪಡೆದುಕೊಂಡಿದ್ದಂತಹ ರಂಗನಾಥರವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಂಡ ಎಂಬ ಗ್ರಾಮದ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ, ತದನಂತರ ಅದೇ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಇದ್ದಾರೆ. ಇವರ ಒಂದು ಕೃಷಿ ಅಂದರೆ ಸಾಹಿತ್ಯ ಕೃಷಿಯಲ್ಲಿ ಹೊರಬಂದಂತಹ ಕವನ ಸಂಕಲನಗಳು 4: ಸಂತಾನ, ಮತ್ಸ್ಯಗಂಧಿ, ಹಾವಾಡಿಗರ ಹುಡುಗ, ಬಕುಳದ ಹೂಗಳು. ಅವರ ಒಂದು ಕಥಾ ಸಂಕಲನ ನೆರಳು, ಕಾದಂಬರಿ ಪ್ರತಿಬಿಂಬಗಳು. ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇಷ್ಟು ಇವರ ಒಂದು ಕಿರು ಪರಿಚಯ ಮಕ್ಕಳಿಗೆ. ನೆನಪಿಟ್ಕೊಳ್ಳಿ, ಇದರ ಮನೆಗೆಲಸಕ್ಕೆ ಹಾಕೋಬೇಕು. ಇದರ ಕವಿ ಪರಿಚಯವನ್ನು ನೀವು ಬರ್ಕೊಂಡ್ಬರ್ಬೇಕು. ಆಗ್ಬೋದಾ? ಈಗ ಇಲ್ಲೊಂದು 4 ಪದಗಳು
ಆಯ್ತು. ಈ ಪದಗಳಿಗೆ ಅರ್ಥವನ್ನು ತಿಳಿಸ್ತಾರೆ. ಮಸುಕು, ಮಸುಕು ಅಂದ್ರೆ ಏನು? ಬೆಳಗಿನ ವೇಳೆಯಲ್ಲಿ ಮಂಜು ಮುಸುಕಾಗಿರುತ್ತದೆ, ಮಸುಕಾಗಿರುತ್ತದೆ. ಮಸುಕು ಆವರಿಸು, ಸುತ್ತುವರಿ. ಮಸುಕು, ಸುತ್ತುವರಿ, ಆವರಿಸು. ವ್ಯಾಮೋಹ, ವ್ಯಾಮೋಹ ಅಂದ್ರೆ ಅತಿಯಾದ ಪ್ರೀತಿ. ಅತಿಯಾದ ಪ್ರೀತಿ. ನೆಕ್ಸ್ಟ್ ಒದರು. ಒದರು ಅಂದ್ರೆ ಈ ಮರಗಳಲ್ಲಿ ಕೊಟ್ರೆ ಇರ್ತಾರೆ, ಹಕ್ಕಿ ಪಕ್ಷಿಗಳು ಗೂಡು ಕಟ್ಟಿರ್ತಾವಲ್ಲ, ಕೊಟ್ಟರೆ, ಒದರೆ, ಒದೆ. ವಾತ್ಸಲ್ಯ, ವಾತ್ಸಲ್ಯ ಅಂದ್ರೆ ಪ್ರೀತಿ. ಸಿದ್ಧಿ, ಫಲ ಅಥವಾ ಪ್ರತಿಫಲ. ಮಕ್ಕಳೇ, ಇಲ್ಲಿ ಈ ವ್ಯಾಮೋಹ ಅನ್ನೋ ಪದವನ್ನು ಸಂವಾಕ್ಯ ಮಾಡಿ. ವ್ಯಾಮೋಹ, ನನಗೆ ಸಾಕು ಪ್ರಾಣಿಗಳೆಂದರೆ ತುಂಬಾ ವ್ಯಾಮೋಹ. ಅಥವಾ ನನ್ನ ತಂದೆ ತಾಯಿಗಳು ನಮ್ಮನ್ನು ತುಂಬಾ ವ್ಯಾಮೋಹದಿಂದ ಕಾಣುತ್ತಾರೆ ಅಲ್ವೇ? ಇನ್ನು ಸಿದ್ಧಿ, 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 ಸಿದ್ಧಿ ಅಂದ್ರೇನು? ಫಲ, ಪ್ರತಿಫಲ. ನಾವು ಬಾಲ್ಯದಲ್ಲಿ ಉತ್ತಮ ವಿದ್ಯಾರ್ಜನೆ ಮಾಡಿದರೆ ಒಳ್ಳೆ ಜ್ಞಾನ ಸಿದ್ಧಿಯಾಗುತ್ತದೆ. ಅರ್ಥ ಆಗ್ತಿದೆಯೇ? ಈ ತರ ನಿಮಗೆ ಈ 5 ಪದಗಳಲ್ಲಿ ಯಾವ್ದಾರ ಪದವನ್ನು ತೆಗೆದುಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ನಿಮ್ಮ ಮಾತುಗಳ ವಾಕ್ಯವನ್ನು ರಚಿಸಿ ಒಂದು ರೀತಿ ಭಾಷೆಯ ಏನಂತ ಕರೆಯುವುದು, ಭಾಷೆಯ ಹಿಡಿತವನ್ನ, ಭಾಷೆಯ ಮೇಲೆ ಒಂದು ಸ್ಫುಟಿತವನ್ನ, ಸ್ವಚ್ಛವಾಗಿ ಮಾತನಾಡುವ ಒಂದು ಕಲೆಯನ್ನ ಅಥವಾ ಪದಗಳ ಸಂಪನ್ಮೂಲವನ್ನ, ಪದ ಸಂಪತ್ತನ್ನ ಹೆಚ್ಚಿಸಿಕೊಳ್ಳಿ ಮಕ್ಕಳೇ. ಆಗ್ಬೋದಾ? ಇಷ್ಟು ಸಾಕು. ಈಗ ನಮ್ಮ ಹಾಸ್ಯ ಒಂದೇ ಒಂದು ಮೋಹ ಸರ್ವನಾಶಕ್ಕೆ ಕಾರಣ. ಮೋಹ ಸರ್ವನಾಶಕ್ಕೆ ಕಾರಣ. ಮಕ್ಕಳೇ, ಈ ಕಥೆನ ಒಂದು ಎರಡೇ ಲೈನಲ್ಲಿ ಈ ಕವನದ ಸಾರಾಂಶವನ್ನು ತಿಳಿಸಿಕೊಟ್ಟು ನೇರವಾಗಿ ಬಂದಿದೆ. ಏನು ಸರ್ ಮಕ್ಕಳೇ, ಒಂದು ಮರ, ಒಂದು ದೊಡ್ಡ ಮರ. ಆ ಮರದಲ್ಲಿ ಒಂದು ಪೊದೆ ಕೊಟ್ಟರೆ ಗೂಡು ಕಟ್ಟಿದೆ. ಆ ಗೂಡಲ್ಲಿ ಬಿಳಿ ಪಾರಿಗಳ ಒಂದು ಮುದ್ದಾದ ಜೋಡಿ. ಮುದ್ದಾದ ನೋಡಿ ನಾವೆರಡನ್ನು ನೋಡ್ತಾನೆ ಇರಬೇಕೇನೋ ಅನ್ಸುತ್ತೆ. ಅಷ್ಟು ಸೊಗಸಾಗಿರ್ತಕ್ಕಂಥ 2 ಪಾರಿಗಳು, ಒಂದು ಗಂಡು ಒಂದು ಹೆಣ್ಣು. ಆ ಮರದಲ್ಲಿ, ಆ ಗೂಡಲ್ಲಿ ಗೂಡು ಕಟ್ಟಿಕೊಂಡು ಸಂತೋಷವಾಗಿದ್ದಾರೆ. ಆಗ ಆ ಹೆಣ್ಣು ಪಾರಿವಾಳ ಇಟ್ಟ ಮೊಟ್ಟೆಗಳು ಒಡೆದು, ಅರ್ಥಕ್ಕಿದೆಯಾ? ಆ ಪಾರಿವಾಳಗಳ ಮೊಟ್ಟೆ ಒಡೆದು ಅಲ್ಲಿ ಮುದ್ದು ಪಾರಿವಾಳಗಳು ಜನಿಸ್ತವೆ. ಪುಟ್ಟ ಪುಟ್ಟ ಪಾರಿವಾಳಗಳು. ಆ ಪುಟ್ಟ ಪುಟ್ಟ ಪಾರಿವಾಳಗಳನ್ನು ಕಂಡು ಆ ಕಿಲಕಿಲ ಧ್ವನಿಯನ್ನ ಕೇಳಿ ಆ ಗಂಡು ಮತ್ತು ಹೆಣ್ಣು ಪಾರಿವಾಳಗಳು ತುಂಬಾ ಸಂಭ್ರಮಿಸ್ತವೆ, ತುಂಬಾ ಆನಂದದಿಂದ ಆ ಗೂಡಿನಲ್ಲಿ ಕಾಲವನ್ನು ಕಳೀತಾ ಇದ್ದಾವೆ. ಹೀಗಿದ್ದಂಥ ಸನ್ನಿವೇಶದಲ್ಲಿ ಗಂಡು ಪಾರಿವಾಳ, ಹೆಣ್ಣು ಪಾರಿವಾಳ ತನ್ನ ಪುಟ್ಟ ಮರಿಗಳಿಗೆ ಆಹಾರವನ್ನು ಹುಡುಕಿಕೊಂಡು ಬರುವುದಕ್ಕೆ ಹೊರ ಹೋಗಿದ್ದಾವೆ. ಇಂತಹ ಸನ್ನಿವೇಶದಲ್ಲಿ ಆ ಮರದ ಕೆಳಗಳಿಗೆ ಒಬ್ಬ ಬೇಡ ಅಂದರೆ ಬೇಟೆಗಾರ ಬಂದು ಏನ್ ಮಾಡ್ತಾನೆ? ಆ ಮರದ ಕೆಳಗೆ ಬಲೆಯನ್ನು ಬೀಸಿದ. ಈ ಬಲೆ ಬೀಸಿಕೊಂಡಿದ್ದನು. ಆ ಚಿಕ್ಕ ಪಾರಿವಾಳಗಳಿಗೆ ಏನು ಗೊತ್ತು? ಅಲ್ಲಿ ಕಂಡಂತಹ ಅಕ್ಕಿ ಅಂದ್ರೆ ಅಕ್ಕಿಯ ಕಾಳುಗಳನ್ನ ಅಥವಾ ಕಾಳುಗಳನ್ನ ಕಂಡಂತಹ ಪುಟ್ಟ ಪಾರಿವಾಳಗಳು ಏನು ಮಾಡಿದ್ರು? ತಕ್ಷಣ ಓಡೋಡಿ ಬಂದು ಆ ಬಲೆ ಮೇಲೆ ಕುಳಿತುಕೊಂಡು
ಅಲ್ಲಿದ್ದಂಥ ಹಕ್ಕಿಗಳನ್ನು ಕಾಳುಗಳನ್ನು ತಿನ್ನುತ್ತಾ ಇರಬೇಕಾದ್ರೆ ಗೊತ್ತಾಗಲಿಲ್ಲ ಅವಕ್ಕೆ, ನಾವು ಈ ಬಲೆಯಲ್ಲಿ ಸಿಲುಕಿಕೊಂಡಿದ್ದೀವಿ. ಯಾವಾಗ ಹಾರಾಟ ಕೊಟ್ಟು ಆಗ ಅವ್ರು ಗೊತ್ತಾಯ್ತು, ಓಹೋ ನಮ್ಮ ಕಾಲುಗಳು ಹಿಡಿದುಕೊಂಡಿದ್ದೇವೆ, ನಾವು ಬಲೆಯಲ್ಲಿ ಸಿಕ್ಕಿ ಹಾಕೊಂಡು ಅಂತೇಳಿ ಚೀತ್ಕರಿಸು ಕಿರಿಚಾಡು. ಆ ಪುಟ್ಟ ಪಾರಿವಾಳಗಳು ಕಿರಿಚಿತವೆ. ಅದನ್ನು ಕೇಳಿಸಿಕೊಂಡಂತಹ ತಾಯಿ ಪಾರಿವಾಳ ಓಡೋಡಿ ಬಂದು ಏನ್ ಮಾಡುತ್ತೆ, ಆ ಮುದ್ದು ಪಾರಿಗಳನ್ನು ಬಿಡಿಸೋ ಪ್ರಯತ್ನವನ್ನು ಮಾಡಲಿಲ್ಲ. ಏನ್ ಮಾಡ್ತು, ಅದು ಕೂಡ ತನ್ನ ಒಂದು ಬುದ್ಧಿನ ಕಳ್ಕೊಂಡು ವಿವೇಕನ ಕಳ್ಕೊಂಡು ಓಡಿ ಹೊರಟಿದ್ದಂತ ಪುಟ್ಟ ಪಾರಿವಾಳಗಳ ಜೊತೆ ಸೇರ್ಕೊಂಡು. ನಾನು ಮೊದಲೇ ಒಂದು ಕಥೆ ಹೇಳ್ತಲ್ಲ, ಅವು ಸಣ್ಣ ಮಕ್ಕಳು ಓಡೋ ನೀರು ಬಿದ್ವಲ್ಲ, ಅವು ಅಮ್ಮ 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 ಅಂತ ಕಿರ್ಚಿಕೊಂಡು ಆ ತಾಯಿ ಏನ್ ಮಾಡಳು, ಆ ಧ್ವನಿಗೆ ಮಂಕಾಗಿ ಮುರಳಾಗಿ ಓಡೋಗಿ ನೀರು ಬಿದ್ದು. ಇಲ್ಲಿ ಏನ್ ಮಾಡಿದೆ ತಾಯಿ ಪಾರಿವಾಳ, ಇದು ಕೂಡ ಓಡೋ ಬಂದು ಆ ಮಕ್ಕಳ ಜೊತೆಗೆ, ಆ ಮುದ್ದು ಪಾರಿವಾಳಗಳ ಜೊತೆ ಇದು ಸೇರ್ಕೆಳ್ತು, ಇದು ಬಲಿಬಿತ್ತು. ಈ ಉಳಿದಿರೋದು ಯಾರು, ತಂದೆ ಪಾರಿವಾಳ. ಅದೇನ್ ಮಾಡ್ತು, ತನ್ನ ಪತ್ನಿ ಮತ್ತು ಮಕ್ಕಳು ಚೀತ್ಕರಿಸುವುದನ್ನು ಕೇಳಿದಂತ ಅದು ಕೂಡ ಏನ್ ಮಾಡ್ತು, ವಿವೇಕನ ಕಳ್ಕಂತು, ಅದು ಓಡೋಡಿ ಬಂದು ಈ ಮನೆಯಲ್ಲಿ ಸಿಕ್ಕಿತು. ಎಷ್ಟು ಪಾರಿವಾಳಗಳು ಮನೆಯಲ್ಲಿ ಸಿಕ್ಕ. ಇನ್ನೇನು ಉದಯ ಬಂದಲ್ಲ, ಬೇಡ ಬಂದ, ಆ ಬಲೆ ಎತ್ಕೊಂಡ, ಖುಷಿಯಿಂದ ಇಲ್ಲಿ ಹಾಕೊಂಡ. ಈ ಕತೆ ನಿಮ್ಗೆ ಏನು ತಿಳಿಸ್ಕೊಡುತ್ತೆ, ಎಂಥದೇ ಸನ್ನಿವೇಶವನ್ನು ಬದಲಾಗಲಿ, ನಮ್ಗೆ ಎಷ್ಟೇ ನೋವಾಗಲಿ, ಆ ಕ್ಷಣದಲ್ಲಿ ನಮ್ಮ ತಾಳ್ಮೆಯನ್ನು ನಾವು ಕಳ್ಕೊಳ್ಬಾರ್ದು. ಆ ಕ್ಷಣದಲ್ಲಿ ನಮ್ಮ ಪ್ರಜ್ಞಾವಸ್ಥೆಯ ವಿವೇಕವನ್ನು ಬಳಕೆ ಮಾಡಿದರೆ ಅಪಾಯದಿಂದ ಪಾರಾಗಬಹುದು. ತಾಳಿದವನು ಬಾಳಿಯನು ಎಂಬ ಒಂದು ಮೌಲ್ಯವನ್ನು, ಸಂದೇಶವನ್ನು ಈ ಒಂದು ಕಥನ ನಮಗೆ ತಿಳಿಸಿಕೊಡುತ್ತದೆ. ಅರ್ಥ ಆಯ್ತಾ? ಈ ಪ್ರತಿಭಾ ಹೋಗೋಣ ಬನ್ನಿ. ಪದ್ಯ ಪಾರಿವಾಳ, ಪದ್ಯದ ಸಂಖ್ಯೆ 2. ಕವಿ ಸುಬ್ಬಣ್ಣ ರಂಗನಾಥ ಹೆಗ್ಗೊಂಡಿ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕವನಗಳು ಸಹೃದಯರನ್ನು ರಂಜಿಸುತ್ತವೆ. ಹೌದು, ಕವನ ಒಂದು ರೀತಿ ಹೊಸ ಪ್ರಪಂಚಕ್ಕೆ ಕೊಂಡೊಯ್ತವೆ. ಅದರಲ್ಲಿ ಕಥನ ಕವನಗಳು ತುಂಬ ಮಹತ್ವದಾಗಿದ್ದಾವೆ. ನಾನು ಅದ್ರ ಬಗ್ಗೆ ಒಂದು ಗುಣಲಕ್ಷಣಗಳು ಈಗಾಗಲೇ ತಿಳಿಸಿದ್ದೀನಿ. ಚಿಕ್ಕದಾಗಿರ್ತವೆ, ಚೌಕವಾಗಿರ್ತವೆ, ಕವನದ ದಾಟಿಯಲ್ಲೇ ಕಥೆಯೂ ಸಾಗುತ್ತೆ. ಕಥೆ ಹೋಗ್ತಾ 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 ದಿಢೀರಂತ ಒಂದು ತಾರ್ಕಿಕ ಅಂತ್ಯವನ್ನು ಕೊಡುತ್ತೆ. ಕವನದ ಮುಖಾಂತರವೇ ಒಂದು ಘಟನೆಯನ್ನು, ಒಂದು ಕಥನೆಯನ್ನು ಓದುವರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು, ಅನುಭವದ ನುಡಿಮುತ್ತನ್ನು ನೀಡುವುದು ಕಥನ ಕವನಗಳ ಲಕ್ಷಣವಾಗಿದೆ. ಸೂರಂ ಹೆಗ್ಗೊಂಡಿಯವರು ಕಥನ ಕವನ ರಚಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕವಿಗಳಾಗಿದ್ದಾರೆ. ಆ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಎತ್ತಿದ ಕೈ ಸುಬ್ಬಣ್ಣ ರಂಗನಾಥ ಹೆಗ್ಗೊಂಡಿ. ಪ್ರತಿಭಾಕೋಣ ಬನ್ನಿ. ಬಹಳ ಚಿಕ್ಕದಾಗಿದೆ, ಸೊಪ್ಪವಾಗಿದೆ, ಅರ್ಥಗರ್ಭಿತವಾಗಿದೆ. ನಿಮಗೆ ತುಂಬ ಇಷ್ಟವಾಗ್ತಕ್ಕಂತಹ ಪಾರಿವಾಳ. ದಟ್ಟ ಕಾಡಿನಲ್ಲೊಂದು ಎಮ್ಮರದ ಒದರಿನಲ್ಲಿ, ದಟ್ಟ ಕಾಡಿನಲ್ಲೊಂದು ಎಮ್ಮರದ ಒದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಓಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಹಗಲಿರವು ಒಂದನ್ನೊಂದು, ಇಗ್ಗು ತುಪ್ಪಿತು ಒದರಿನಲ್ಲಿ ಒಂದು. ಇಟ್ಟ ಮೊಟ್ಟೆ ನೋಡಿದು ಇಕ್ಕಿತಿವುಗಳ ಪ್ರೀತಿ, ಮುದ್ದು ಮರಿಗಳ ಮೊದಲು ಸದ್ದು ಕೇಳಿ ದಿನ ಕಳೆದವು ಆನಂದದಿಂದ ಬಾಳಿ. ಬೇಡನೊಬ್ಬನು ಬಂದು ಬಲೆಯ ಹರಡಿಗನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಕಂಡು ಪಾರಿವಾಳಗಳ ಪಾಡು ತಾಯಿ ತುಳುಕಿತು ಬಲೆಗೆ, ಹೆಂಡತಿಯ ನಗಲಿರದ ಕಣ್ಣು ಹೊಕ್ಕಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದು ಬೇಡನು ನೆಡದ ಹೊತ್ತುಕೊಂಡು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ,
ವ್ಯಾಮೋಹವನ್ನು ತೊರೆದು ಬಾಳಬೇಕು. ಏನು ಬಂದರೂ ಕೂಡ ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು, ಸಹಿಸಬೇಕು. ಮಕ್ಕಳೇ, ಇಷ್ಟೇ ಪದ್ಯ. ಇದರ ಸರಳವಾಗಿರ್ತಕ್ಕಂಥ ಅರ್ಥವನ್ನು ನೋಡ್ಕೊಂಡು ಮುಗಿಸೋಣ. ದಟ್ಟ ಕಾಡು. ದಟ್ಟವಾದ ಕಾಡು ಅಂದರೆ ದಟ್ಟವಾಗಿದ್ದಂತಹ ತುಂಬ ಮರಗಿಡಗಳು ಬೆಳೆದಿದ್ದಂತಹ ಕಾಡು. ಆ ಕಾಡಿನ ಒಂದು ಎಮ್ಮರ. ಎಮ್ಮರ ಅಂದರೆ ಹಿರಿದಾದ ಪ್ಲಸ್ ಮರ. ಎಮ್ಮರ ಹಿರಿದಾದ, ದೊಡ್ಡದಾದ, ತುಂಬ ಹಳೆಯದಾದ. ಹಿರಿದಾದ ಪ್ಲಸ್ ಮರ ಎಮ್ಮರ. ಇದು ಯಾವ ಸಮಾಸ ಆಗುತ್ತೆ? ಇದರಲ್ಲಿ ಗುಣವಾಚಕವಿದೆ, ವಿಶೇಷತೆ ಇದೆ. ಕರ್ಮಧಾರ್ಯ ಸಮಾಸ. ಹಿರಿದು ಗುಣವಾಚಕ, ವಿಶೇಷಣ. ಬನ್ನಿ. ಎಮ್ಮರದ ಓದರು ಅಂದರೆ ಕೊಟ್ಟರೆ. ದೊಡ್ಡವಾದ ಕಾಡು, ಕಾಡಿನ ಒಂದು ಎಮ್ಮರ, ಎಮ್ಮರದಲ್ಲಿ ಒಂದು ಕೊಟ್ಟರೆ ಅಂದರೆ ಒಂದು ಮರದ ಹೊರಗಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಓಡಿ ಮುದ್ದು ಪಾರಿವಾಳಗಳ ಜೋಡಿ. ಮುದ್ದು ಪಾರಿವಾಳಗಳು, ಒಳ್ಳೆ ಬೆಳ್ಳಿ ಪಾರಿವಾಳಗಳು ಆ ಒಂದು ಸುಂದರವಾಗಿರ್ತಕ್ಕಂತಹ ಗೂಡಲ್ಲಿ ನೆಲೆಸಿದರೆ, ಮನೆ ಮಾಡಿಕೊಂಡಿದ್ದಾರೆ, ಗೂಡು ಕಟ್ಟಿಕೊಂಡಿದ್ದಾರೆ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ. ಒಂದು ಕ್ಷಣವೂ ಬಿಟ್ಟಿರಲಾರದೆ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ. ಎಂದಿಗೂ ಹಗಲಿರವು ಒಂದೊಂದು. ನೋಡಿ, ಇಲ್ಲೇ ಬರೋದು, ಒಂದು ಬಿಟ್ಟು ಒಂದಿಲ್ಲ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಜೊತೆಯಾಗೇ ಇದ್ದಾರೆ. ಇಗ್ಗು ತುಂಬಿತು ಒದರಿನಲ್ಲಿ ಬಂದು. ಇಗ್ಗು ಸಂತೋಷ. ಹಿಂಗಿದ್ದಂಥ ಮುದ್ದು ಪಾರಿವಾಳಗಳು ಒಂದು ಸಂತೋಷದ ಒಂದು ವಿಚಾರ ಸಿಗ್ತದೆ. ಏನಪ್ಪ? ಇಟ್ಟ ಮೊಟ್ಟೆ ನೊಡೆದ ಇಗ್ಗಿಟ್ಟಿನುಗಳ ಪ್ರೀತಿ. ಅವೆರಡು ಆ ಗೂಡಿನಲ್ಲಿದ್ದು ಆ ತಾಯಿ ಪಾರಿವಾಳ ಇಟ್ಟಲ್ಲಿ ಮೊಟ್ಟೆಗಳೇ ಮಾಡಿಯೋ ಒಡಕೊಂಡು ಮುದ್ದು ಪಾರಿವಾಳಗಳು ಹೊರಬಂದು. ಇಗ್ಗಿದಿವುಗಳ ಪ್ರೀತಿ. ಇಗ್ಗು ಅಂದರೆ ಜಾಸ್ತಿ ಅಂತ. ಯಾಕೆಂದ್ರೆ ಇರೋದೇ ಈ ಎರಡು ಮಕ್ಕಳು, ಎರಡಿಬ್ಬರು ಜನ ಈ ಮನೇಲಿ. ಇನ್ನು 3-4 ಮಕ್ಕಳು, ಚಿಕ್ಕ ಮಕ್ಕಳು ಸೇರಿಕೊಂಡು ಮುದ್ದು ಮರಿಗಳ ಸದ್ದು, ಮಧುರ ಸದ್ದು ಕೇಳಿ ದಿನವೂ ಕಳೆದವು ಆನಂದದಿಂದ ಬಾಳಿ. ಅವು ಕಿಲಕಿಲ ಅಂತಹ ಆ ನಗು ಹೊಳಗಿನ ಸದ್ದು ಆ ತಂದೆ ತಾಯಿ ಪಾರಿವಾಳಗಳು ಏನನ್ನಿಸ್ತು ಅಂದರೆ ಮಧುರವಾಗಿತ್ತು. ಆ ಮಧುರ ಸದ್ದನ್ನ ಕೇಳ್ಕಂತ ದಿನಗಳನ್ನು ಆನಂದದಿಂದ ಕಳೀತಾ ಹೋದರು. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ. ನೋಡಿ, ಅಂತ ಒಂದು ಸುಂದರ ಕುಟುಂಬಕ್ಕೆ ಬರಸಿಡಿಲೋ ಎಂಬಂತೆ ಆ ಬೇಡ ಏನ್ ಮಾಡ್ದ? ಆ ಒಂದು ಮರದ ಕೆಳಗೆ ಬಲೆಯ ಬೀಸಿದ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ. ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚೀತ್ಕರಿಸತೊಡಗಿದವು. ಈಗ ಒಂದು ಹುಲಿನೋ ಚಿರತೆನೋ ಹಿಡಿಬೇಕು, ಒಂದು ಬೋರ್ ಇಡ್ತಾರೆ. ಆ ಬೋರಿನ ಬಾಯಿಗೆ ಏನು ಇಡ್ತಾರೆ? ಒಂದು ಮ್ಯಾಕೆನೋ ನಾಯಿನೋ ತಂಡ ಗಂಟಾಗ್ತಾರೆ. ಯಾಕೆ? ಆ ನಾಯಿ ಕಿರ್ಚುವ, ಓಡಾಡುವ ಶಬ್ದವನ್ನು ಕೇಳಿ ಚಿರತೆ ಬರುತ್ತೆ, ಅಥವಾ ಮೇಕೆಯ ಧ್ವನಿ ಕೇಳಿ ಆ ಚಿರತೆ ಬರುತ್ತೆ. ಹಾಗೆ ಅವನೇ ಮಾಡಿದ ಆ ಬಲೆಗೆ ಅಲ್ಲಲ್ಲೇ ಒಂದು ರೀತಿ ಕಾಳುಗಳನ್ನು ಹಾಕಿ ಇಟ್ಟ. ಆ ಕಾಳು ತಿನ್ನಕ್ಕೆ ಮಾಡುವ ಈ ಸಣ್ಣ ಪಾರಿವಾಳಗಳು ಓಡಿ ಹೋಗುವುದು. ಅರ್ಥ ಆಯ್ತಾ? ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚೀತ್ಕರಿಸತೊಡಗಿದವು. ಚೀತ್ಕರಿಸುವುದೇ ಕಿರಿಚಾಡು, ಒಳುವತೊಡಗಿದವು. ಬರಲು ಹೊರಗೆ ಅಂದರೆ ಕುತ್ಕೊಂಡು ತಿಂದ್ಬಿಟ್ಟು ಆದರೆ ಬೇರೆ ಅನುಕೂಲ ಆಗ್ತದೆ. ಯಾಕೆಂದರೆ ಕಾಲಲ್ಲಿ ಆ ಬಲೆ ಸಿಕ್ಕಿ ಬಲೆಯಲ್ಲಿ ಕಾಲು ಸಿಕ್ಕಿಕೊಂಡು ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ. ಅವು ಯಾವಾಗ ಚೀರಾಡ್ತಿದ್ರು ಆ ಧ್ವನಿನ ಕೇಳಿಕೊಂಡಂತ ತಾಯಿ ಮರಳೆ ಮಾಡ್ತು, ದುಃಖದಿಂದ ಆ ಒಂದು ಭಾವ ಆವೇಶದಿಂದ ಏನ್ ಮಾಡ್ತು? ಓಡೋಗಿ ಏನ್ ಮಾಡ್ತು? ಆ ಬಲೆಗೆ ಅದು ಕುತ್ಕೊಂಡು. ಈ ಖುಷಿ ಆಗ್ತಿರೋದು ಯಾರಿಗೆ? ಬೇಡದು. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ. ನಾನು ಹೇಳಿದೆ, ಅಡ್ಡೆಗೆ ಮುಂದಿಡುವಂತ ಮಕ್ಕಳಿಂದ ಅವ್ರು ಕಿರ್ಚಾಡಿ ಕೇಳಿ ತಾಯಿ ನೀರು ಬಿದ್ದು ಅಂತ. ಹಂಗೆ ಮಾಡಿಗಳು ಈ
ಹಗಲಿರದ ಗಂಡು ಹಕ್ಕಿ ಒಳಗೆ ಬಂದಿದ್ದು ಬಳಿಗೆ ಬಿಕ್ಕಿ ಬಿಕ್ಕಿ ಪ್ರಾರ್ಥಿಸಲು ಹೆಂಡತಿಯ ಹಗಲಿರದ ಗಂಡು ಹಕ್ಕಿ ಮರಿಗಳು ಸಿಕ್ಕಂಡಾಗ ತಾಯಿ ಬಿಡೋದು. ಆದರೆ ಆ ಒಂದು ಹೆಂಡತಿಯ ಆ ಒಂದು ಹೆಣ್ಣ ಪಾರಿವಾಳವನ್ನ ಒಂದು ಕ್ಷಣವೂ ಬಿಟ್ಟಿರಲಾರಂತ ಗಂಡಕ್ಕೆ ಮಾಡ್ತು ಓಡಿ ಬಂದಿದ್ದು ಬಳಿಗೆ ಬಿಕ್ಕಿ 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 ದುಃಖಿಸುತ್ತ. ಇವಷ್ಟು ಇಡೀ ಪಾರಿವಾಳದ ಸ್ವ ಕುಟುಂಬ ಪರಿವಾರವೇ ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಇದನ್ನೇ ನಾನು ಹೇಳಲು ಮೋಹ. ಕುರುಡು ವಾತ್ಸಲ್ಯ ಒಂದೇ ಒಂದು ಕ್ಷಣ ಯೋಚನೆ ಮಾಡಿದೆ, ಆ ಪುಟ್ಟ ಪಾರಿವಾಳಗಳನ್ನು ಬಲೆಯಿಂದ ಬಿಡಿಸುವ ಪ್ರಯತ್ನವನ್ನು ಆ ಎರಡು ಪಾರಿವಾಳಗಳು ಮಾಡಬಹುದಾಗಿತ್ತು. ಅಥವಾ ಆ ಮುದ್ದು ಪಾರಿವಾಳಗಳನ್ನು ಬಿಟ್ಟು ತಂದೆ ತಾಯಿ ಬಚಾವಾಗಬಹುದಾಗಿತ್ತು. ಆದರೆ ಅದು ಒಳ್ಳೆ ಭಾವನಾತ್ಮಕ ವಾತಾವರಣ. ಅಂದರೆ ಅವು ಪಾಡಿ ಅವು ಬಿಟ್ಬಿಟ್ಟು ಇವು ಸಪ್ರೇಟ್ ಆಗಿತ್ತು ಹೋಗ್ಲಿ ಬಿಡೋದಿದ್ರೆ ಅದು ತಪ್ಪಾಗುತ್ತೆ. ಆದರೆ ಆ ಕ್ಷಣಕ್ಕೆ ತನ್ನ ವಿವೇಕವನ್ನು ಬುದ್ಧಿಯನ್ನು ಉಪಯೋಗಿಸಿ ಅವನು ಆ ಬೇಡವನ್ನು ಕಣ್ತಪ್ಪಿಸಿ ಆ ಬಲೆಯಿಂದ ಆ ಮುದ್ದು ಮರಿಗಳನ್ನು ಹೊರತರುವಂತಕ್ಕಂಥ ಪ್ರಯತ್ನವನ್ನು ಆ ಎರಡು ದೊಡ್ಡ ಪಾರಿವಾಳಗಳು ಮಾಡಬಹುದಾಗಿತ್ತು. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳದ ಹಿಂಡು ಹಸಿದ ಬೇಡನ್ನು ನೆಡದ ಒತ್ತುಕೊಂಡು ಇಡೀ ಹಿಂಡಿಂಡೆ ಗುಂಪೆ ಆ ಒಂದು ಬಲೆ ತಿಂದು ಹಸಿದ ಬೇಡ ಅದೇ ಕ್ಷಣಕ್ಕೆ ಮರಳಿ ಬಂದ ನಮ್ಮನ್ನೆಲ್ಲ ಬಾಚಿ ಒತ್ತುಕೊಂಡು ಇಡದೇ ಇಟ್ಟ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಈ ಪದನ ಬರ್ಕೊಳ್ಳಿ ಮಕ್ಕಳೇ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಈ ಒಂದು ಕಥೆಯ ತಿರುಳೆ ಮೋಹ ಮುಸುಕಿದ ಆವರಿಸು. ಮೋಹ ಅಂದರೆ ಆಸೆ. ಮೋಹ ಮುಸುಕಿದ ಬುದ್ಧಿ ಅಂದರೆ ನಮ್ಮ ಬುದ್ಧಿಗೆ ಆ ಒಂದು ವ್ಯಾಮೋಹದ ಕಣ್ಪರೆ ಬಿಡದಾಗ ಪರೆ ನಮ್ಮನ್ನು ಆವರಿಸಿದಾಗ ನಮ್ಮ ನಾಶಕ್ಕೆ ಅದೇ ಫಲ. ನಮ್ಮ ನಾಶಕ್ಕೆ ಅದು ನಮ್ಮನ್ನು ತೂಗುತ್ತೆ, ನಮ್ಮನ್ನು ಹಾಳು ಮಾಡುತ್ತೆ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ವ್ಯಾಮೋಹವನ್ನು ತೊರೆದು ಬಾಳಬೇಕು. ವ್ಯಾಮೋಹ ಅತಿಯಾದ ಪ್ರೀತಿ ಇರಬೇಕು. ಪ್ರೀತಿ ಅತಿಯಾದ್ರೆ ಏನಾಗುತ್ತೆ? ಅವುಗಳ ತಪ್ಪು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ನಿಮ್ಮ ಮನೇಲಿ ಬೈತಾ ಇರ್ತಾರೆ ತಂದೆ ಬೈತ, ನಿಂದು ಯಾಕೋ ಅತಿ ಆಯ್ತು, ನಿನ್ನ ಮಕ್ಕಳನ್ನ ಅತಿ ಮುದ್ದು ಬಾಳಿಸ್ತಿದ್ಯಾ, ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಅಂತೇಳಿ ಅಪ್ಪ ಎಚ್ಚರಿಸ್ತಾ ಇರುತ್ತೆ ಅಮ್ಮನಿಗೆ. ಯಾಕೆ ಹೇಳಿ? ಅತಿಯಾದಂತಹ ವ್ಯಾಮೋಹ ಏನು ಮಾಡುತ್ತೆ? ಮಕ್ಕಳ ತಪ್ಪುಗಳನ್ನು ಮುಚ್ಚು ಹಾಕುತ್ತೆ. ಆ ವ್ಯಾಮೋಹನ ಬಿಟ್ಟು ಹೊರ ನಿಂತು ಒಂದು ಕ್ಷಣ ಆದ ತಪ್ಪುಗಳನ್ನು ಅವಲೋಕಿಸಿದಾಗ, ಎಸ್ ಈ ಹುಡುಗ ನನ್ನ ಮಗ ಮಾಡ್ತಿರೋ ತಪ್ಪು, ನೀನು ಇದನ್ನು ತಿದ್ಕೊಳ್ಳಪ್ಪ ಅಂತೇಳಿ ಒಂದು ರೀತಿ ಕಠೋರವಾಗಿ ಆ ಕ್ಷಣ ಹೇಳಿದ್ರೆ ಖಂಡಿತ ಮಗು ತಿದ್ದುಕೊಳ್ಳೋ ಪ್ರಯತ್ನ ಪಡುತ್ತೆ. ಅದನ್ನು ಬಿಟ್ಬಿಟ್ಟು ತಪ್ಪು ಮಾಡಿದ್ರೂ ಕೂಡ ಮುಚ್ಚಿಕೊಂಡು ತಾಯಿ ಹೋಗ್ತಿದ್ರೆ ನಾವಲ್ಲಿ ಪುನಃ ತಪ್ಪುಗಳು ದೊಡ್ಡದಾಗ್ತಾ ಮುಂದೊಂದು ದೊಡ್ಡ ಅಪರಾಧವನ್ನು, ಘೋರ ಅಪರಾಧವನ್ನು ಮಾಡೋಕ್ಕೆ ಮಗುವಿಗೆ ಸ್ಫೂರ್ತಿ ಸಿಕ್ತಂಗಾಗುತ್ತೆ, ಪ್ರೇರಣೆ ಸಿಕ್ತಂಗಾಗುತ್ತೆ. ಅದಕ್ಕೋಸ್ಕರ ಮಕ್ಕಳ ಮೇಲೆ ಇರಬೇಕು ಪ್ರೀತಿ, ಅತಿಯಾಗಿರಬಾರದು. ಅತಿಯಾದ ಪ್ರೀತಿ ಕುರುಡು ವ್ಯಾಮೋಹವನ್ನು ಉಂಟು ಮಾಡುತ್ತೆ. ಈ ಕುರುಡು ವ್ಯಾಮೋಹವೇ ಮುಂದೊಂದು ದಿನ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ಕಾಣಬೇಕು. ಕೊನೆಯ ಎರಡನೇ ಬ್ಯೂಟಿಫುಲ್ ಅದು. ವ್ಯಾಮೋಹವನ್ನು ತೊರೆದು ಬಾಳಬೇಕು. ಅತಿ ಪ್ರೀತಿ ಕುರುಡು ಪ್ರೀತಿಯನ್ನು ಬಿಟ್ಟು ಬಾಳಬೇಕು. ಏನು ಬಂದರೂ ಕೂಡ ಎದೆ ಬರಲಿ, ಎಂಥ ಕಷ್ಟ ನಷ್ಟಗಳು ಎದುರಾದರೂ ಕೂಡ ತಾಳಬೇಕು. ಅಂದರೆ ತಾಳ್ಮೆ ವಹಿಸಬೇಕು. ತಾಳಿದವನು
ಕಾಣುವನು. ಇಷ್ಟು ಮಕ್ಕಳೇ ಈ ಒಂದು ಗದ್ಯದ ಒಟ್ಟಾರೆ ಸಾರಾಂಶ. ಈಗ ನಾವು ಈ ತರಗತಿಯಲ್ಲಿ ಏನನ್ನು ತಿಳ್ಕೊಂಡು ಅಂತಕ್ಕಂಥ ಒಂದು ಸಣ್ಣ ಹಿಮ್ಮುಖವಾಗಿ ನೋಡ್ತೇವೆ ಬರೋಣ. ಸಿಂಹಾವಲೋಕನ ಕ್ರಮ ಅಂತೀವಿ. ಅಂದರೆ ಸಿಂಹ ನಡೆದು ಬಂದಿರತಕ್ಕಂಥ ಏನು ಹಿಂದಿರುಗಿ ನೋಡ್ತೀವಿ. ಹಾಗೆ ನಮ್ಮ ಪಾಠದ ನಮ್ಮ ಪದ್ಯದ ಒಂದು ಹಿಮ್ಮುಖ ಚಾಲನೆಯನ್ನು ಗಮನಿಸೋಣ. ಈ ತರಗತಿಯಲ್ಲಿ ನಾವು ಕಥನ ಕವನ ಎಂದರೇನು ಅನ್ನೋದನ್ನು ತಿಳ್ಕೊಂಡು ಕಥೆಗಳ ಮೂಲಕ ಸಾಕ್ತಕ್ಕಂತಹ ಕವನವೇ ಕಥನ ಕವನ. ಈ ಕಥನ ಕವನದ ಗುಣಲಕ್ಷಣ ಏನಪ್ಪ? ಕತೆ ಇರುತ್ತೆ, ಕತೆ ಹೇಳ್ತಾ ಹೋಗ್ಬಿಟ್ಟು ಕೊನೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋದ್ರ ಮೂಲಕ, ಒಂದು ಮೌಲ್ಯವನ್ನು ಸಾರೋದ್ರ ಮೂಲಕ ಕತೆ ಕೊನೆಗೊಳ್ಳುತ್ತೆ. ಇಂಥ ಕಥನ ಕವನಗಳ ಸಾಹಿತ್ಯದಲ್ಲಿ ಜಾಸ್ತಿ ಕೃತಿಗಳನ್ನು ರಚಿಸಿದವರ ಹೆಸರು ಸುಬ್ಬಣ್ಣ ರಂಗನಾಥ ಹೆಗ್ಡೆ. ಯಾರಪ್ಪರು? ಸೂರಂ ಹೆಗ್ಡೆ. ಇವರ ಒಂದು ಸಣ್ಣ ಪರಿಚಯವನ್ನು ಗಮನಿಸಿದರು. 1944 ಹಾವೇರಿಯ ರಾಣಿಬೆನ್ನೂರು. ಮತ್ಸ್ಯಗಂಧಿ ಸಂತಾನ, ಅವಾಡಿದ ಹುಡುಗ, ಮಕ್ಕಳದ ಗೋಗಳು ಇವರ ಕವನ ಸಂಗ್ರಹ. ನೆರಳು ಅನ್ನೋದು ಕಥಾ ಸಂಗ್ರಹ. ಪ್ರತಿಬಿಂಬ ಅನ್ನೋದು ಕಾದಂಬರಿ. ಇವರಿಗೆ ಸಿಗ್ತಕ್ಕಂತಹ 2 ಪ್ರಶಸ್ತಿ ಯಾವಪ್ಪ? ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪ್ರಸ್ತುತ ನಮ್ಮ ಪಾರಿವಾಳ ಎಂಬ ಒಂದು ಕಥೆಯ ಕವನದ ಪದ್ಯವನ್ನ ಅವರ ಸಮಗ್ರ ಕಥೆಗಳು ಎಂಬ ಆಕಾರ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಅನ್ನೋದನ್ನ ಸಮಗ್ರ ಕವನಗಳು ಅಥವಾ ಸಮಗ್ರ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಇಷ್ಟು. ಇದ್ರ ಜೊತೆಗೆ ನಮ್ಮ ಪದ್ಯದ ತಿರುಳೇನಪ್ಪ? ಮೋಹ ಸರ್ವನಾಶಕ್ಕೆ ಕಾರಣ. ಹಾಗೂ ಕೊನೆ ತಿಳಿಸಿಕೊಂಡಂತ ಸಂದೇಶವೇನು? ಮೋಹ ಮುಸುಕಿದ ಬುದ್ಧಿ, ಮೋಹ ಆವರಿಸಿಕೊಳ್ಳುವಂತ ಬುದ್ಧಿ ಸರ್ವನಾಶದ ಸಿದ್ಧಿ. ಸರ್ವ ಸಿದ್ಧಿ ಅಂದರೆ ಪ್ರತಿಫಲ. ಯಾವುದನ್ನು ಅತಿ ಮೋಹದಿಂದ ಕಾಣ್ತೀವೋ ಆಗ ಬುದ್ಧಿ ಮಂಕಾಗುತ್ತೆ. ಅದರಿಂದ ನಮ್ಗೆ ಏನು ಸಿಗುತ್ತೆ? ಸರ್ವನಾಶ ಸಿದ್ಧಿಯಾಗುತ್ತೆ, ಫಲವಾಗಿ ಸಿಗುತ್ತೆ. ಹಾಗಾಗಿ ವ್ಯಾಮೋಹವನ್ನು ತೊರೆದು, ಮೋಹವನ್ನು ತೊರೆದು ಬಾಳಬೇಕು. ಏನೇ ಬಂದರೂ ಕೂಡ ತಾಳು, ಸಹಿಸಿದು, ತಾಳ್ಮೆ ವಹಿಸು. ಇಷ್ಟು ಈ ತರಗತಿಯ ಒಟ್ಟಾರೆ ಸಾರಾಂಶ. ನಮ್ಮ ಮುತ್ತು ಪಾರಿವಾಳಗಳ ಕಥೆ ನೋಡಿದ್ರಲ್ಲ, ಎಷ್ಟು ಸಂತೋಷವಾಗಿದ್ದು, ಎಷ್ಟು ಹಗಲಿರುಳು ಆನಂದದಿಂದ ನಲಿತಾ ಇದ್ದು, ಅವರ ಸಂತೋಷಕ್ಕೆ ಜೊತೆಯಾಗಿದ್ದೇನೋ ಮೊಟ್ಟೆ ಒಡೆದು ಪುಟ್ಟ ಪಾರಿವಾಳಗಳು ಬಂದಿದ್ದು. ಇಂಥ ಒಂದು ಬದುಕಿಗೆ ಸಿಡಿಲು ಬಂದಿದ್ದೇನೋ ಬೇಡನ ಬಲೆ. ಆ ಬೇಡನ ಬಲೆಯಿಂದ ಏನಾಯಿತು? ಪುಟ್ಟ ಪಾರಿವಾಳಗಳು ಸಿಲುಕಿವು, ತಾಯಿ ಪಾರಿವಾಳಗಳು, ಗಂಡು ಪಾರಿವಾಳಗಳು ಹೋತು, ಇಡೀ ಕುಟುಂಬವೇ ಸರ್ವನಾಶವಾಗಿ ಹೋಯಿತು. ಯಾವುದರಿಂದ? ಮೋಹದಿಂದ. ಅರ್ಥ ಆಯ್ತೆ? ಈಗ ಇದಕ್ಕೆ ಸಂಬಂಧಪಟ್ಟಂತಹ ಮನೆಗೆಲಸವನ್ನು ಬರ್ಕೊಳ್ಳಿ. ಮನೆಗೆಲಸ ಆದಮೇಲೆ ಒಂದು ಚೂರು ವ್ಯಾಕರಣ ಅಂಶವನ್ನು ಗಮನಿಸೋಣ. ಮೊದಲನೇದು ಸೂರಂ ಹೆಗ್ಡೆಯವರ ಕವಿ ಪರಿಚಯ ತಿಳಿಸಿ. ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಒಂದು ಸಂದರ್ಭ ತಳಿಬೇಕು. ಯಾಕೆಂದ್ರೆ ಇಡೀ ಒಟ್ಟಾರೆ ಕವನದ ಸಾರಾಂಶವನ್ನ ಒಂದು ಪ್ರಶ್ನೆ ಇಟ್ಕೊಳ್ಳೋಣ, ಎಂಟತ್ವಕ್ಕೆ. ಅದಕ್ಕೂ ಮುಂಚೆ ಒಳ್ಳೆ ಸಂದರ್ಭ ಇದೆ, ಅದನ್ನು ಬರ್ಕೊಂಡು ಬನ್ನಿ. ಮೋಹ ಮುಸುಕಿದ ಬುದ್ಧಿ. ಸರ್ವನಾಶದ ಸಿದ್ಧಿ.
ಚೆನ್ನಾಗಿದೆ ಸಂದರ್ಭ. ಸಂದರ್ಭ ಅದ್ಭುತವಾಗಿದೆ. ಏನು? ಮೋಹ ಮುಸುಕಿದ ಬುದ್ಧಿ ಸರ್ವ ನಾಶದ ಸಿದ್ಧಿ. ಅರ್ಥ ಆಗ್ತಿದೆಯಾ? ಇನ್ನೊಂದೇ ಒಂದು ಪ್ರಶ್ನೆ ಇದೆ ಮಕ್ಕಳೇ. ಇಡೀ ಪದ್ಯವನ್ನೇ ನಾವು ಪೂರ್ಣವಾಗಿ ಇಡಿಯಾಗಿ ನೋಡೋಕ್ಕಾಗತ್ತೆ. ಯಾವುದಪ್ಪ ಅದು? ನಮ್ಮ ಪಾರಿವಾಳ ಎಂಬ ಈ ಒಂದು ಪದ್ಯವನ್ನು, ಆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಆ ಕಥೆ ಪಾರಿವಾಳ ಈ ಕಥಕವನ್ನು ಮಾತುಗಳಲ್ಲೇ ಬರೆಯಿರಿ. ಈ 3 ಪ್ರಶ್ನೆಗಳಿಗೆ ನೀವು ಉತ್ತರಿಸಿಕೊಂಡು ಬರಬೇಕು. ಅರ್ಥ ಆಗ್ತಿದೆಯೇ ಮಕ್ಕಳೇ? ಅಲ್ಲಿ ನಿಮಗೆ ಅಲಂಕಾರದ ಪರಿಚಯ ಇದೆ. ಈ ಅಲಂಕಾರದ ಪರಿಚಯವನ್ನು ಸುಮ್ಮನೆ ಪರಿಚಯಿಸಿ ಈ ಒಂದು ಪ್ರತಿಭಾಗವನ್ನು ನಾನು ಪೂರ್ಣಗೊಳಿಸ್ತೀನಿ. ಅಲ್ಲಿ ಒಂದು ರೂಪಕ ಅಲಂಕಾರವನ್ನು ನಿಮಗೆ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಕೊಟ್ಟಿದ್ದಾರೆ. ಎಸ್ ಸರ್, ರೂಪಕ ಅಲಂಕಾರ 2 ವಸ್ತುಗಳನ್ನು ಅಭೇದವಾಗಿ ನೋಡದೆ ಒಂದೇ ಎಂದು ಭಾವಿಸಿಕೊಳ್ಳುವುದೇ ರೂಪಕ ಅಲಂಕಾರ. ಸರಳವಾಗಿ ತಿಳ್ಕೊಳ್ಳಿ. ಉಪಾಲಂಕಾರವನ್ನು ಕಳೆದ ತರಗತಿಯಲ್ಲಿ ಗಮನಿಸಿದ್ದೀವಿ. 2 ವಸ್ತುಗಳನ್ನು ಪರಸ್ಪರ ಅರ್ಥ ಸಾದೃಶ್ಯದಿಂದ ಹೋಲಿಸ್ತಕ್ಕಂಥದ್ದು ಉಪಾಲಂಕಾರ. ಈ ಉಪಾಲಂಕಾರಕ್ಕಿಂತ ಭಿನ್ನವಾಗಿರೋದು ರೂಪಕ ಅಲಂಕಾರ. ಏನು? ಅಲ್ಲಿ 2 ವಸ್ತುಗಳು ಬೇರೆ ಬೇರೆ, ಅಲ್ಲಿ 2 ವಸ್ತುಗಳು ಒಂದೇ. ಅಭೇದ. ಭೇದ ಅಂದ್ರೆ 2. ಅಭೇದ. ಅಭೇದ ಈ ಪದವನ್ನು ಅರ್ಥ ಮಾಡ್ಕೊಳ್ಳಿ. ಏನು? ಈಗ ಉದಾಹರಣೆ, ನಿಮ್ಮ ಟೆಕ್ಸ್ಟಲ್ಲಿ ಒಂದು ವಾಕ್ಯ, ಶಾಲೆಗೆ ಆ ವಿದ್ಯಾರ್ಥಿ ಒಂದು ರತ್ನ. ನಮ್ಮ ತರಗತಿಗೆ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ. ಆ ಹುಡುಗನ ಬಗ್ಗೆ ಹೆಮ್ಮೆಯಿಂದ ನಾವೇನಂತೀವಿ? ಆ ಹುಡುಗ ನಮ್ಮ ಶಾಲೆಗೊಂದು ರತ್ನ. ಈ ವಾಕ್ಯನ ಸರಿಯಾಗಿ ಗಮನಿಸಿ. ಆ ಹುಡುಗ ಒಂದು ರತ್ನವಿದ್ದಂತೆ ಅದಿದ್ರೆ ಅದು ಉಪಮಾಲಂಕಾರ. ಅಲ್ಲಿ ರತ್ನ ಬೇರೆ ಆಗ್ತಿತ್ತು, ವಿದ್ಯಾರ್ಥಿನ ಬೇರೆ ಆಗ್ತಿತ್ತು. ಆದರೆ ಈ ವಾಕ್ಯ ಏನು ಹೇಳ್ತಿದೆ? ಆ ಹುಡುಗ ನಮ್ಮ ಶಾಲೆಯ ಒಂದು ರತ್ನ. ಆದರೆ ರತ್ನ ಬೇರೆಯಲ್ಲ, ಆ ಹುಡುಗ ಬೇರೆಯಲ್ಲ. ಹಾಗಾಗಿ ಹುಡುಗ ಮತ್ತು ರತ್ನ, ಹುಡುಗ ಉಪಮೇಯ, ರತ್ನ ಉಪಮಾನ. ಈ ಉಪಮಾನ ಪದಗಳು ಉಪಮೇಯ ಉಪಮಾನ ಪದಗಳಾಗಿರ್ತಕ್ಕಂತಹ ರತ್ನ ಮತ್ತು ಹುಡುಗ ಅಥವಾ ಹುಡುಗ ಅಥವಾ ರತ್ನ ಇವೆರಡು ಒಂದೇ ಎಂದು ಅಭೇದವಾಗಿ ತಿಳಿಸುವ ಅಲಂಕಾರವೇ ರೂಪಕ ಅಲಂಕಾರ. ಈ ತರಗತಿಗೆ ಏನ್ ತಿಳ್ಕೊಳ್ಳಿ? ಸರ್ವ ತಿಳ್ಕೊಳ್ಳಿ. ಉಪಮಾಲಂಕಾರಕ್ಕೂ ರೂಪಕ ಅಲಂಕಾರಕ್ಕೂ ವ್ಯತ್ಯಾಸ ಗಮನಿಸ್ಕೊಳ್ಳಿ. ಏನು ಬೇಡ. ಉಪಮಾಲಂಕಾರದಲ್ಲೇ 2 ಪದಗಳು ಬೇರೆ ಬೇರೆ ಆಗಿರ್ತವೆ, ಅದು ಹೋಲಿಕೆ ಕೊಡ್ತೀವಿ ಅಷ್ಟೇ, ಅದು ಅದರಂತೆ. ಇದು ಉಪಮಾಲಂಕಾರ. ರೂಪಕ ಅಲಂಕಾರದಲ್ಲಿ 2 ವಸ್ತುಗಳು ಬೇರೆ ಬೇರೆ ಅಲ್ಲ, ಅವೆರಡು ಒಂದೇ. ಆ ಹುಡುಗ ಶಾಲೆಯ ಒಂದು ರತ್ನವಿದ್ದಂತೆ ಉಪಮಾಲಂಕಾರ. ಆ ಹುಡುಗ ನಮ್ಮ ಶಾಲೆಯ ರತ್ನ ಅಂದ್ರೆ ರೂಪಕ ಅಲಂಕಾರ. ಇಲ್ಲಿ ಆ ವಸ್ತುಗಳು ಬೇರೆ ಬೇರೆ ಹಾಕೊಂಡು ಅಂತ್ಯಂತ ಒಂದು ಹೋಲಿಕೆ ಕೊಟ್ಟು, ಇಲ್ಲಿ ಹೋಲಿಕೆ ಕೊಡ್ತಿಲ್ಲ, ಅವೆರಡು ವಸ್ತುನ ಒಂದೇ ಅಂತ ಹೇಳ್ತಾ ಇದ್ದೀವಿ. ಆ ಒಂದೇ ಅಂತ ಹೇಳುವುದೇ ಅಭೇದ ಇರತಕ್ಕಂಥ ಅಲಂಕಾರ ರೂಪಕ ಅಲಂಕಾರ. ಇಷ್ಟು ಒಂದು ವ್ಯಾಕರಣಾಂಶ. ಇನ್ನು ಮುಂದಿನ ತರಗತಿಯಲ್ಲಿ ಸವಿಸ್ತಾರವಾದ ವ್ಯಾಕರಣ. ನೀವು ಮುಂದಿನ ದಿನಗಳಲ್ಲಿ ಬರಬೇಕಾದ್ರೆ, ಮುಂದಿನ ತರಗತಿಗಳಲ್ಲಿ ಬಂದರೆ ಈ 3 ಗೃಹ ಕೆಲಸವನ್ನು ಮಾಡ್ಕೊಂಡು ತುಂಬ ಸೊಗಸಾಗಿ ದ್ವಿಪರಿಚಯ, ಒಂದು ಸಂದರ್ಭ ಹಾಗೂ 8 ವಾಕ್ಯ ಒಂದು ಇಷ್ಟು ಸಾಕು.